ಇನ್ನು ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಜೋರಾಗಿದೆ. ಸೋಮವಾರ ಸಚಿವ ಸಂಪುಟ ವಿಸ್ತರಣೆ ಪಕ್ಕ ಆಗತ್ತಾಗದ್ರೆ ಯಾವೆಲ್ಲ ನಾಯಕರಿಗೆ ಹಾಗಾದ್ರೆ ಸಚಿವ ಸ್ಥಾನ ಸಿಗುತ್ತೆ? ಇವತ್ತು ಸಂಜೆ ನೂತನ ಪಟ್ಟಿ ಕಳಿಸುತ್ತಾ ಹೈಕಮಾಂಡ್. ಸಿಎಂ ಮಾಜಿ ಸಿಎಂ ಬಣದಲ್ಲಿ ಒಂದು ಕುತೂಹಲ ಮೂಡಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸಿಎಂ ಡಿಕೆ ಶಿವಕುಮಾರ್ ಪರ ಹಾಗಾದ್ರೆ ಹೈಕಮಾಂಡ್ ನಿಲ್ಲುತ್ತಾ? ಸಿದ್ದರಾಮಯ್ಯ ಆಪ್ತರಿಗೆ ಮತ್ತೆ ಸಚಿವ ಸ್ಥಾನದ ಒಂದು ಚಾನ್ಸ್ ಸಿಗಬಹುದಾ? ಇಷ್ಟೆಲ್ಲ ಕುತೂಹಲ ಕಾಡ್ತಾ ಇದೆ. ದಿನೇ ದಿನೇ ಈ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಮುಂದಕ್ಕೆ ಹೋಗ್ತಾನೆ ಇದೆ. ಒಂದಿಷ್ಟು ಶಾಸಕರು ದೆಹಲಿಗೆ ಹೋಗಿ ಲಾಬಿಯನ್ನು ನಡೆಸ್ತಾ ಇದ್ರು. ನಂತರ ಯಾರೂ ಸಿಗದ ಕಾರಣ ಕಾದು ಕಾದು ಸುಸ್ತಾಗಿ ವಾಪಸ್ ಆದ್ರು. ಈಗ ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಅನ್ನ ಭೇಟಿ ಮಾಡೋದು, ಪಟ್ಟಿ ಇವಾಗ ಸಿಗಬಹುದು, ಅಂತಿಮ ಮುದ್ರೆ ಬೀಳಬಹುದು ಅನ್ನುವಂಥ ಒಂದು ಕುತೂಹಲದಲ್ಲಿ ಇದ್ರು. ಆದರೆ ದಿನೇ ದಿನೇ ಮುಂದಕ್ಕೆ ಹೋಗ್ತಾನೆ ಇತ್ತು. ಫೈನಲಿ ಇವತ್ತು ಸಂಜೆ ಅಷ್ಟರಲ್ಲಿ ಹೈಕಮಾಂಡ್ ಮುದ್ರೆ ಒತ್ತಿ ಫೈನಲ್ ಪಟ್ಟಿಯನ್ನ ಕಳಿಸ್ಕೊಡ್ಬೋದಾ? ಎಲ್ಲವೂ ಅಂದುಕೊಂಡಂತೆ ಆದರೆ ಸೋಮವಾರ ಸಚಿವ ಸಂಪುಟ ಸಚಿವಾಕಾಂಕ್ಷಿಗಳು ಪ್ರಮಾಣ ವಚನ ಸ್ವೀಕರಿಸತಕ್ಕಂಥದ್ದು ಪಕ್ಕ ಅಂತ ಹೇಳಬಹುದು. ಒಂದ್ ಕಡೆ ಮಾಜಿ ಸಿಎಂ ಆಗಿರತಕ್ಕಂಥ ಸಿದ್ದರಾಮಯ್ಯನವರ ಆಪ್ತರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಅವರು ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಇಂಥವರಿಗೆ ಒಂದು ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಆ ಒಂದು ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಯಾರಿಗೆಲ್ಲ ಆ ಭಾಗ್ಯ ಸಿಗಬಹುದು? ಹೈಕಮಾಂಡ್ ಡಿಕೆ ಶಿವಕುಮಾರ್ ಪರ ನಿಲ್ಲುತ್ತಾ ಅಥವಾ ಮಾಜಿ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಪರವಾಗಿ ನಿಲ್ಲುತ್ತಾ? ಸಿದ್ದರಾಮಯ್ಯನವರು ಹೇಳಿರೋ ರೀತಿಯಲ್ಲಿ ಅವರ ಆಪ್ತರಿಗೆ ಒಂದು ಅವಕಾಶ ಸಿಗಬಹುದಾ? ಎಲ್ಲವೂ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳ್ಕೊಂಡಿದೆ. ಯಾವೆಲ್ಲ ನಾಯಕರಿಗೆ ಲಕ್ ಇದೆ ಹಾಗಾದ್ರೆ? ಯಾರಿಗೆಲ್ಲ ಕೋಕ್ ಕೊಡ್ಬೋದು? ಹೊಸ ಮುಖಗಳಿಗೆ ಮಣೆ ಹಾಕುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದು ಇಷ್ಟು ದಿನಗಳ ಕಾಲ ನಾವು ಹೇಳಕ ಬಂದ್ವಿ. ಅದೇ ರೀತಿ ಹೊಸ ಮುಖಗಳಿಗೆ ಒಂದು ಅವಕಾಶ ಸಿಗಬಹುದಾ ಇದರಲ್ಲಿ ಅನ್ನುವಂಥ ಒಂದಿಷ್ಟು ಕುತೂಹಲ ಕಾಡ್ತಾನೆ ಇದೆ. ಇನ್ನು ಸರ್ಕಾರದ ಸ್ಪಂದನೆ ಸಿಗದೆ ಬೇಸತ್ತು ರಸ್ತೆ ನಿರ್ಮಾಣಕ್ಕೆ ರೈತರು ಮುಂದಾಗಿದ್ದಾರೆ. ತನ್ನ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸೋದಕ್ಕೆ ಸಿದ್ದರಾಮಯ್ಯ ಎಲ್ಲ ರೀತಿಯ ಒಂದು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಇತ್ತ ಡಿಕೆಶಿಯಿಂದಲೂ ಕೂಡ ಬೆಂಬಲಿಗರಿಗೆ ಮಂತ್ರಿ ಸ್ಥಾನ ಕೊಡಿಸೋದಕ್ಕೆ ಪ್ಲಾನ್ ನಡೀತಾ ಇದೆ. ಸಿದ್ದು ಡಿಕೆಶಿ ಶಾರ್ಟ್ ಲಿಸ್ಟ್ ನಲ್ಲಿ ಯಾರನ್ನ ಆಯ್ಕೆ ಮಾಡುತ್ತೆ ಹೈಕಮಾಂಡ್? ಹಾಗಾದ್ರೆ ಸೋಮವಾರದ ಒಳಗಡೆ ಪಟ್ಟಿ ಫೈನಲ್ ಮಾಡೋದಕ್ಕೆ ಹೈಕಮಾಂಡ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಯಾ? ಹಾಗಾದ್ರೆ ರಾಜ್ಯದಲ್ಲಿ ಈ ಸಚಿವ ಸಂಪುಟ ವಿಸ್ತರಣೆ ಕಗ್ಗಂಟಾಗಿದೆ. ಹೈಕಮಾಂಡ್ ನಿಂದ ಸಿದ್ದು ಆಪ್ತರಿಗೆ ಬಹುತೇಕ ಹೊಸ ಯುವ ಮುಖಗಳಿಗೆ ಮಣೆ ಹಾಕ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ ಯಾರ ಪರ ನಿಲ್ಲುತ್ತೆ ಈಗ? ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಒಂದಿಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ. ಇನ್ನೊಂದು ಕಡೆ ಮಾಜಿ ಸಿಎಂ ಆಗಿರತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ಆಪ್ತರಿಗೆ ಸೀನಿಯರ್ಸ್ಗಳಿಗೆ ಒಂದು ಅವಕಾಶ ಕೊಡಿ ಅಂತ ಕೂಡ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಸೊ ಈಗ ಹೈಕಮಾಂಡ್ ನಿರ್ಧಾರ ಅಂತಿಮ ನಿರ್ಧಾರ ಆಗಿರುತ್ತೆ. ಹಾಗಾದ್ರೆ ಯಾರಿಗೆ ಮಣೆ ಹಾಕಬಹುದು ಹೈಕಮಾಂಡ್? ಇವತ್ತು ಫೈನಲ್ ಪಟ್ಟಿಯನ್ನ ಹೈಕಮಾಂಡ್ ಅಲ್ಲಿಂದ ಇಲ್ಲಿಗೆ ಕಳಿಸ್ತಾರ ಅಥವಾ ಸೋಮವಾರವರೆಗೂ ಕಾಯ್ಬೇಕಾ? ಇವತ್ತು ಕಳಿಸಿದ್ದೇ ಆದಲ್ಲಿ ಸೋಮವಾರ ಪ್ರಮಾಣ ವಚನ ಸ್ವೀಕರಿಸತಕ್ಕಂಥದ್ದು
ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಈಗ ಲೋಕಭವನದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ. ಶಾಸಕರು ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ, ನಮಗೆ ಒಂದು ಅವಕಾಶ ಸಿಗಬಹುದು ಅನ್ನುವಂಥದ್ದು. ಹಾಗಾದ್ರೆ ಯಾರಿಗೆ ನಿರಾಸೆ ಆಗ್ಬೋದು, ಯಾರಿಗೆ ಆ ಭಾಗ್ಯ ಸಿಗಬಹುದು? ಹಾಗಾದರೆ ಎಲ್ಲರ ಚಿತ್ತ ಈಗ ಹೈಕಮಾಂಡ್ನತ್ತ ನೆಟ್ಟಿದೆ. ಹೈಕಮಾಂಡ್ ಯಾವ ರೀತಿಯ ಒಂದು ತೀರ್ಮಾನ ತೆಗೆದುಕೊಳ್ಳಬಹುದು, ಯಾರ ಒಂದು ಹೆಸರನ್ನ ಲಿಸ್ಟ್ ಅಲ್ಲಿ ಹಾಕಬಹುದು, ಆ ಒಂದು ಲಿಸ್ಟ್ ಅಲ್ಲಿ ಯಾರ್ಯಾರ ಹೆಸರು ಇರುತ್ತೆ, ಯಾರಿಗೆ ಮಣೆ ಹಾಕಬಹುದು, ಫೈನಲ್ ಆಗಿ ಅಂತಿಮ ಮುದ್ರೆ ಯಾವಾಗ ಒತ್ತುತ್ತಾರೆ, ನಂತರ ಅದು ರಾಜ್ಯಕ್ಕೆ ಯಾವಾಗ ಬರುತ್ತೆ, ಯಾವಾಗ ಅಧಿಕೃತವಾಗಿ ಪ್ರಕಟ ಆಗುತ್ತೆ, ಯಾವಾಗ ಸಚಿವಾಕಾಂಕ್ಷಿಗಳು ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಇದಿಷ್ಟು ಕೂಡ ಈಗ ಕಾಡ್ತಿರ್ತಕ್ಕಂಥ ಒಂದು ವಿಚಾರ. ಕಾದ್ ನೋಡಬೇಕು. ಹೈಕಮಾಂಡ್ ನಿಂದ ಸಿದ್ದು ಆಪ್ತರಿಗೆ ಬಹುತೇಕ ಕೋಕ್ ಸಿಗುವಂತ ಚಾನ್ಸಸ್ ಇದೆ. ಹೊಸ ಮುಖಗಳಿಗೆ ಮಣೆ ಹಾಕೋದಕ್ಕೆ ರಾಹುಲ್ ಗಾಂಧಿ ಅವರು ಚಿಂತನೆಯನ್ನ ನಡೆಸಿದ್ದಾರೆ. ನೋಡೋಣ